ಹಲೋ, ನಮಸ್ತೆ ಎಲ್ಲರಿಗೂ. ನಾವು ನಮ್ಮ ಮನೆಯಲ್ಲಿ ಮಾಡಿದ ಒಂದು ಕೈತೋಟದ ಬಗ್ಗೆ ನಿಮಗೆ ವಿವರಿಸ್ತಾ ಇದ್ದೇನೆ. ನಮ್ಮ ಕೈತೋಟವನ್ನು ಮಾಡಲಿಕ್ಕೆ ನಾವು ಆಸಕ್ತಿಯನ್ನು ಬೆಳೆಸಿಕೊಂಡ್ರೆ ನಮ್ಮ ಆಯುಷ್ಯು ವೃದ್ಧಿ ಆಗ್ತದೆ. ನಾವು ನೆಟ್ಟ ಗಿಡದಲ್ಲಿ ತರಕಾರಿ ಅಥವಾ ಯಾವುದೇ ಗಿಡದಲ್ಲಿ ಫಲವಸ್ತು ಬಂದಾಗ ನಮಗೆ ಒಂದು ಸಂತೋಷವೇ ಬೇರೆ. ನಮ್ಮ ಈ ಬದುಕಿನ ಜಂಜಾಟದಲ್ಲಿ ಇದು ಒಂದು ಖುಷಿ ಕೊಡುವಂತಹ ವಿಚಾರ. ನಾನು ಇಲ್ಲಿ ನೆಟ್ಟ ಅಲಸಂಡೆ ಗಿಡ, ಅಂದರೆ ಇದು ಮೀಟರ್ ಅಲಸಂಡೆ ಎಂದು ಗ್ರಾಮ್ಯ ಭಾಷೆಯಲ್ಲಿ ಹೇಳ್ತಾರೆ. ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ಸಾಧಾರಣ ಮೀಟರಲ್ಲೇ ಇದ್ದರೂ 75 ಸೆಂಟಿಮೀಟರು ಉದ್ದಕ್ಕಿದೆ. 75 ಸೆಂಟಿಮೀಟರ್ ಆಗಬಹುದು. ಒಳ್ಳೆ ರೋಗರಹಿತವಾಗಿ ನಾವು ಸಾವಯವವಾಗಿ ಬೆಳೆದ ಅಲಸಂಡೆ ಗಿಡ. ಏನೂ ಇಲ್ಲ, ಮನೆಯಲ್ಲಿ ಬೆಳೆಸಿದ ತ್ಯಾಜ್ಯವನ್ನು ನಾವು ಇದರ ಬುಡಕ್ಕೆ ಹಾಕಿದ್ದಷ್ಟೇ, ಬೇರೆ ಏನೂ ಮಾಡಲಿಲ್ಲ. ಮತ್ತು ನವಿಲಿನ ಉಪದ್ರವ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಬರದಾಗೆ ಎಲ್ಲ ನಾವು ಅಡ್ಡ ಅದೆಲ್ಲ ಹಾಕಬಹುದು. ಇಲ್ಲದಿದ್ದರೆ ಸೀರೆ ಕಟ್ಟಿದರೂ ಆಗ್ತದೆ ಅಂತ ಹೇಳ್ತಾರೆ. ಅದು ನವಿಲುಗಳ ಉಪದ್ರವ ಬರುವುದಿಲ್ಲ. ಇಲ್ಲದ್ರೆ ನವಿಲುಗಳು ಇದ್ದಲ್ಲಿ ತರಕಾರಿಯ ಗಿಡವನ್ನೇ ಚಿವುಟಿ ಹಾಕ್ತದೆ. ಹಾಗೆ ಇದು ಒಂದು ಬೆಂಡೆಕಾಯಿ ಗಿಡ. ಇದಕ್ಕೆ ಯಾವುದೇ ಔಷಧಿಯನ್ನು ನಾವು ಬಿಡಲಿಲ್ಲ, ಅದರಷ್ಟಕ್ಕೆ ಬಿಟ್ಟಿದ್ದೇನೆ. ಮನೆಯಲ್ಲಿ ಬೆಳೆದ ಸಾವಯವ ಗೊಬ್ಬರ ಇಂಥದನ್ನೆಲ್ಲ ಹಾಕಿ ನಾವು ನಮ್ಮ ಬಿಡುವಿನ ವೇಳೆಯಲ್ಲಿ ಮಾಡಿದರೆ ನಮ್ಮ ಸಾವಯವಾಗಿ ಬೆಳೆಸಿದ ತರಕಾರಿ ಕೂಡ ಬಹಳ ರುಚಿ ಇದೆ. ಅದರ ಟೇಸ್ಟೇ ಬೇರೆ. ನೋಡಿ, ಈಗ ಬೆಂಡೆಕಾಯಿ ಗಿಡದಲ್ಲಿ ಅದರ ಗಂಟಿನಲ್ಲಿ ಆಗ್ತದೆ. ಇದೊಂದು ಹಸಿರು ಬೆಂಡೆ, ಘಟ್ಟದ ಬದಿಯಲ್ಲಿ ಬೆಳೆದ ಬೆಂಡೆ ಇದು. ನಿಜವಾಗಿ ಅದರ ಮಾರ್ಕೆಟಲ್ಲಿ ನಾನು ತಂದ ಬೀಜದಲ್ಲಿ ಈ ರೀತಿ ಆಗಿದೆ. ಬೆಂಡೆಕಾಯಿ ಒಂದು ಎಲೆಯಲ್ಲಿ ಆಗುವ ಬೆಂಡೆ ಇದು. ಈ ಹುಳದ ಉಪದ್ರ ಅಂದರೆ ಕೀಟಗಳ ಉಪದ್ರ ಇದ್ದರೂ ಏನು ತೊಂದರೆ ಇಲ್ಲ, ಮನೆ ತರಕಾರಿಗೆ ನಮಗೆ ಸಿಗ್ತದೆ. ಇದಕ್ಕೆ ಏನಿಲ್ಲ. ಇದೆ ನೋಡಿ, ಇಲ್ಲಿ ಇದರಲ್ಲಿ ಹತ್ತಿರವೇ ಸೋರೆಕಾಯಿ ಇದೆ, ಮತ್ತು ಕುಂಬಳಕಾಯಿ ಬಳ್ಳಿಗಳಿವೆ. ನಾವು ಅದಕ್ಕೆ ಬೇಕಾದ ಸೊಪ್ಪು ಅದು ಇದೆಲ್ಲ ಕೊಳೆತ ವಸ್ತುಗಳನ್ನು ಸ್ವಲ್ಪ ದೂರದಲ್ಲಿ ಹಾಕಿದರೆ ನಮಗೆ ಏನು ತೊಂದರೆ ಇಲ್ಲ. ಅದರಿಂದ ಗಿಡಕ್ಕೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ನಾವು ಕೆಮಿಕಲ್ ಉಪಯೋಗಿಸದೇ ಇದ್ದರೆ ಅದು ತನ್ನಷ್ಟಕ್ಕೆ ಅದೇ ಬೆಳೀತದೆ ಸಾಧಾರಣವಾಗಿ. ಅದು ಯಾವುದೇ ಪ್ರಕೃತಿಯಲ್ಲಿ ಯಾವುದೇ ಗಿಡ ಆಗಿ ಮರ ಆಗಲಿ ಅದು ವಂಶಾಭಿವೃದ್ಧಿಗೆ ಪ್ರಯತ್ನ ಮಾಡುವಾಗ ಅದು ಯಾವುದಾದ್ರೂ ಅದರ ತರಕಾರಿಯನ್ನು ಅದು ಬಿಡ್ತದೆ. ಅದು ಹೂವು ಬಿಟ್ಟು ಕಾಯಿ ಆಗ್ತದೆ. ಅದಕ್ಕೆ ನಾವು ಬಳ್ಳಿಗೆ ನಾವು ಕೆಲವೊಮ್ಮೆ ಬೆಳೆದ ಇದು ನೈಟ್ರೋಜನ್ ಅಂಶ ಜಾಸ್ತಿ ಇದ್ದರೆ ಕೆಲವು ಹೂವು ಆಗೋದಿಲ್ಲ, ಬೆಳೆಯೋದು ಮಾತ್ರ. ಆಗ ಏನು ಮಾಡಬೇಕಂದ್ರೆ 1-2-3 ಮೀಟ್ರ್ ಹೋದ ಕೂಡಲೇ ಅದರ ತುದಿಯನ್ನು ಚಿವುಟಿ ಹಾಕಿದರೆ ಅದರ ಕವಲು ಬರ್ತದೆ. ಕವಲಿನಲ್ಲಿ ಮತ್ತು ಹೂವುಗಳು ಆಗ್ತವೆ. ನನ್ನದ ಇದರಲ್ಲಿ ಈ ಬಳ್ಳಿಯಲ್ಲಿ ಹೂವು ಆಗಬೇಕಷ್ಟೆ. ನಾನು ಇದನ್ನು ಚಿವುಟಿದ್ದೇನೆ ಅಷ್ಟೇ, ಬರುವ ಲಕ್ಷಣಗಳು ಕಾಣ್ತಾ ಇದೆ. ಆದ್ದರಿಂದ ನಾವು ಮನೆಯಲ್ಲಿ ಎಷ್ಟು ಜಾಗ ಇದೆ ಅಷ್ಟನ್ನು ನಾವು ಯೂಸ್ ಮಾಡಬಹುದು. ಈಗ ಹೇಳಿದಾಗೆ ಗ್ರೋ ಬ್ಯಾಗು ಅಥವಾ ನಾವು ತಂದ ಚೀಲಗಳು, ಯಾವುದು ವೇಸ್ಟ್ ಚೀಲಗಳಿರ್ತದೆ, ಅಕ್ಕಿ ತಂದದ್ದು ಯಾವುದಾದ್ರು ದವಸ ಧಾನ್ಯ ತಂದ ಚೀಲಗಳಲ್ಲಿ ಕೂಡ ನಾವು ಬೀಜ ಹಾಕಿ ಇಟ್ಟರೆ ಅದು ನಮಗೆ ಒಂದು 10 ಬೀಜ ಹಾಕಿದರೆ ಒಂದು 5 ಬೀಜವಾದರೂ ಮೊಳಕೆ ಬರ್ತದೆ. ಅದನ್ನು ಸ್ವಲ್ಪ ಗಿಡದ ದೊಡ್ಡದಾದ ಮೇಲೆ ಭೂಮಿಯಲ್ಲಿ ನೆಟ್ಟರೆ ಮೊದಲು ಏನು ಮಾಡಬೇಕಂದ್ರೆ, ಮೊದಲು ಒಂದು ನೀರು ನಿಲ್ಲಬಾರ್ದು ಯಾವುದೇ ಗಿಡದ ಇದರಲ್ಲಿ. ಈಗ ಮಳೆಗಾಲ ಆದ ಕಾರಣ ನೀರು ನಿಲ್ಲಬಾರ್ದು. ಇದನ್ನು ನಾವು ನೋಡಬೇಕು. ಮೊದಲು ಮಣ್ಣನ್ನು ತೆಗೆದು ಅದರಲ್ಲಿ ಸ್ವಲ್ಪ ಸೊಪ್ಪು, ಗ್ಲಿರಿಸೀಡಿಯಾ ಇದೆಲ್ಲ ಭಾರಿ ಒಳ್ಳೆಯದು. ನೈಟ್ರೋಜನ್ ಅಂಶ ಜಾಸ್ತಿ ಸಿಗ್ತದೆ ಅದರಲ್ಲಿ. ಗ್ಲಿರಿಸೀಡಿಯಾ, ಕಮ್ಯುನಿಸ್ಟ್ ಸೊಪ್ಪು ಇಂಥದನ್ನೆಲ್ಲ ಹಾಕಿ ಮಣ್ಣು ಮುಚ್ಚಿಟ್ಟರೆ ಸ್ವಲ್ಪ ಅದರ ಒಳಗೆ ಕೊಳೆಯುತ್ತದೆ. ಕೊಳೆತ ನಂತರ ಅದನ್ನು ನಾವು ಗಿಡವನ್ನು, ಬೀಜ ಹಾಕಿದ ಗಿಡವನ್ನು ಅದರಲ್ಲಿ ನೆಡಬೇಕು. ಆಗ ಒಳ್ಳೆಯದರಲ್ಲಿ ಬರ್ತದೆ. ಮತ್ತು ಬೂದಿ ಇಂಥದ್ದು ನಾವು ಯಾವುದಾದರೂ ತರಕಾರಿ ವೇಸ್ಟು, ಅದರ ಅಡುಗೆ ನೀರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಇಂಥದ್ದೆಲ್ಲ ವೇಸ್ಟನ್ನು, ಪ್ಲಾಸ್ಟಿಕನ್ನು ಬೇರ್ಪಡಿಸಿ ಹಾಕಬೇಕು. ಅದರ ಬುಡದಲ್ಲಿ ಸ್ವಲ್ಪ ದೂರಕ್ಕೆ ಹಾಕಿದರೆ ಅದು ಕೊಳಿತದೆ. ಒಳ್ಳೆಯ ಸಾವಯವ ಗೊಬ್ಬರ ಅದಕ್ಕೆ ದೊರೆಯುತ್ತದೆ. ಮತ್ತು ಹಿಂಡಿಗಳನ್ನು ಉಪಯೋಗಿಸ್ಬೋದು. ಕರಿಬೇವಿನ ಹಿಂಡಿ ಮತ್ತು ನೆಲಕಡಲೆ ಹಿಂಡಿ. ಇದನ್ನು 3 ದಿವಸ ನೀರಲ್ಲಿ ಹಾಕಿ ಕೊಳೆಸಿ 1 kg 10 ಲೀಟ್ರಲ್ಲಿ ನೀರಲ್ಲಿ ಕರಗಿಸಿ ವಾರಕ್ಕೊಮ್ಮೆ ಕೊಟ್ಟರೆ ನಿಮಗೆ ತರಕಾರಿ ಬೇಕಾದಷ್ಟು ಆಗ್ತದೆ. ಇದೀಗ ನನ್ನ ಪ್ರಥಮ ಪ್ರಯತ್ನ. ನನ್ನ ನಾಲೆಜಿಗೆ ಅನುಸಾರವಾಗಿ ನಾನು ಬೆಳೆಸಿದ್ದೇನೆ.
ನಾವು ಈಗ ಮಾಹಿತಿಗೆ ಬೇಕಾದಷ್ಟು ತರಕಾರಿ ಬಗ್ಗೆ ನಮಗೆ ಸಿಗ್ತದೆ. ನೋಡಿ ಮಾಡಿ. ನಮ್ಮ ಏನು ಅರ್ಧವಾಸಿ ಸಿಕ್ಕಿದ್ರು, ಏನು ಕೀಟಗಳು ಹುಳಗಳು ತಿಂದು ಸಿಕ್ಕಿದರೂ ಕೂಡ ಕೆಮಿಕಲ್ ಔಷಧಿ ಅಥವಾ ಯಾವುದೇ ಪೆಸ್ಟಿಸೈಡ್ ಇಲ್ಲದೆ ಬೆಳೆಯುವಂಥ ತರಕಾರಿ ನಮಗೆ ಮನೆಯಲ್ಲಿ ಯೂಸ್ ಮಾಡಿದರೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಬರ್ತದೆ. ಇದು ಒಂದು ನನ್ನ ಪ್ರಯತ್ನ ಅಷ್ಟೇ. ಇನ್ನೊಮ್ಮೆ ಕಾಣ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ.